ನಮಸ್ಕಾರ. TV9 ಡಿಜಿಟಲ್ಗೆ ಸ್ವಾಗತ. ನಾನು ಪ್ರಶಾಂತ್ ಹುಲಿಕೆರೆ, ಬೆಂಗಳೂರು ದಕ್ಷಿಣ ಜಿಲ್ಲೆಯ ಪ್ರತಿನಿಧಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಿಂದ ಕೂಗಳತೆ ದೂರದಲ್ಲಿರುವಂತಹ ರಾಮನಗರದಲ್ಲಿ ಒಂದು ಸೈಟನ್ನು ಖರೀದಿಸಬೇಕು ಅಂದರೆ ಅಷ್ಟು ಸುಲಭದ ಮಾತಲ್ಲ. ಯಾಕಂದರೆ ಇಲ್ಲಿ ಇಂಚಿಂಚು ಭೂಮಿಗೂ ಕೂಡ ಬಂಗಾರದ ಬೆಲೆ ಇದೆ. ಆದರೆ ಇಲ್ಲಿ ಈ ಒಂದು ರಾಮನಗರ ಮತ್ತು ಚನ್ನಪಟ್ಟಣದಲ್ಲಿ ರಾಮನಗರ ಅಭಿವೃದ್ಧಿ ಪ್ರಾಧಿಕಾರದಿಂದ ಹಂಚಿಕೆ ಮಾಡದಂತಹ ನಿವೇಶನಗಳನ್ನು ಖರೀದಿಸಿದಂಥ ಸಾರ್ವಜನಿಕರು ಕಳೆದ 20 ವರ್ಷಗಳಿಂದಲೂ ಕೂಡ ಸಾಕಷ್ಟು ವನವಾಸವನ್ನು ಅನುಭವಿಸ್ತಾ ಇದ್ರು. ಯಾಕಂದರೆ 1999ರಲ್ಲಿ ರಾಮನಗರ ಅಭಿವೃದ್ಧಿ ಪ್ರಾಧಿಕಾರದಿಂದ ರಾಮನಗರ ಹಾಗೂ ಚನ್ನಪಟ್ಟಣದಲ್ಲಿ 3 ಬಡಾವಣೆಗಳನ್ನು ನಿರ್ಮಾಣ ಮಾಡಲಾಗುತ್ತೆ. ಅರ್ಕಾವತಿ, ಎಲ್ ಸಿಟಿ, ಕಣವ ಅಂತ ಈ 3 ಬಡಾವಣೆಗಳನ್ನು ಮಾಡಿ 1800 ಸೈಟ್ಗಳನ್ನು ಕೂಡ ಈಗಾಗಲೇ ಮಾರಾಟವನ್ನು 2007ರಲ್ಲಿ ಮಾಡ್ತಾರೆ. ಆದರೆ ಆ ನಂತರದಲ್ಲಿ ನಿವೇಶನಗಳನ್ನು ಮಾರಾಟ ಮಾಡಿದ ನಂತರದಲ್ಲಿ ಮೂಲ ಸೌಕರ್ಯಗಳನ್ನು ಕೊಡುವಂಥದ್ರಲ್ಲಿ ರಾಮನಗರ ಅಭಿವೃದ್ಧಿ ಪ್ರಾಧಿಕಾರ ಎಡವಿತ್ತು. ಭಾಳ ಪ್ರಮುಖವಾಗಿ ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ವಿದ್ಯುತ್ ಸೌಕರ್ಯವಾಗಿರ್ಬೋದು, ಒಳಚರಂಡಿ, ರಸ್ತೆ, ಈ ರೀತಿ ಯಾವುದೇ ರೀತಿಯ ಮೂಲ ಸೌಕರ್ಯಗಳಿಲ್ಲದೆ ಆ ಒಂದು ಬಡಾವಣೆಗಳಲ್ಲಿ ಮನೆಯನ್ನು ಕಟ್ಕೊಳ್ಳೋದಕ್ಕೆ ಸಾಕಷ್ಟು ಸಮಸ್ಯೆಗಳನ್ನು ಅಲ್ಲಿ ನಿವೇಶನವನ್ನು ಖರೀದಿಸಿದ್ದಂಥ ಸಾರ್ವಜನಿಕರು ಪರದಾಟವನ್ನು ನಡೆಸ್ತಾ ಇದ್ರು. ಇದೀಗ 20 ವರ್ಷಗಳ ನಂತರದಲ್ಲಿ ಈ ಒಂದು ನಿವೇಶನಗಳನ್ನು ಖರೀದಿಸಿದಂಥ ಸಾರ್ವಜನಿಕರಿಗೆ ಮುಕ್ತಿ ನೀಡೋದಕ್ಕೂ ಕೂಡ ರಾಮನಗರ ಅಭಿವೃದ್ಧಿ ಪ್ರಾಧಿಕಾರ ಮುಂದಾಗಿದೆ. 2007ರಲ್ಲಿ ಕಡಿಮೆ ಬೆಲೆಗೆ ನಿವೇಶನಗಳನ್ನು ಖರೀದಿಸಿದ್ರು. ಅಲ್ಲಿ ಒಂದು ಸುಂದರ ಮನೆಯನ್ನು ಕಟ್ಕೊಳ್ಬೇಕು ಅಂದರೆ ಯಾವುದೇ ರೀತಿ ಮೂಲ ಸೌಕರ್ಯಗಳಾಗಿರಲಿಲ್ಲ. ಹೀಗಾಗಿ ಸಂಪೂರ್ಣವಾಗಿ ಈ ಒಂದು 3 ಬಡಾವಣೆಗಳು ಕೂಡ ಆಳು ಕೊಂಪೆ ಆಗಿತ್ತು. ಗಿಡಗಂಟಿಗಳೆಲ್ಲವೂ ಕೂಡ ಬೆಳೆದು ನಿಂತಿತ್ತು. ಸಾರ್ವಜನಿಕರು ಅಲ್ಲೋಗೊಂದು ಮನೆಯನ್ನು ಕಟ್ಕೊಳ್ಬೇಕು ಅಂದರೂ ಕಳ್ಳಕಾಕರ ಹಾವಳಿ ಕೂಡ ಹೆಚ್ಚಾಗಿತ್ತು. ಹೀಗಾಗಿ ನಿರಂತರವಾಗಿ ನಿವೇಶನವನ್ನು ಖರೀದಿಸಿದಂಥ ಸಾರ್ವಜನಿಕರು ಕೂಡ ಪ್ರಾಧಿಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ರು. ಈ ಮಧ್ಯೆ ಪ್ರಾಧಿಕಾರದಲ್ಲಿ ಕೆಲವೊಂದಿಷ್ಟು ಹಗರಣಗಳು ನಡೀತು. ಅಲ್ಲಿ ದುಡ್ಡಿರಲಿಲ್ಲ, ಕೋಟ್ಯಾಂತರ ಹಗರಣ ನಡೆದಿತ್ತು. ಅಭಿವೃದ್ಧಿ ಮಾಡೋದಕ್ಕೂ ಕೂಡ ಪ್ರಾಧಿಕಾರಕ್ಕೆ ಸಾಧ್ಯವಾಗಿರಲಿಲ್ಲ. ಸಾರ್ವಜನಿಕರ ಮನವಿಯ ಮೇರೆಗೆ ಇಲ್ಲಿನ ಸ್ಥಳೀಯ ಶಾಸಕರಾದಂಥ ಇಕ್ಬಾಲ್ ಹುಸೇನ್ ಅವರು ಹಿಂದೆ DCM ಆಗಿದ್ದಂಥ DK ಶಿವಕುಮಾರ್ ಅವರ ಬಳಿ ಇದೊಂದು ಚರ್ಚೆಯನ್ನು ಮಾಡ್ತಾರೆ. ಈ ಒಂದು ವಿಚಾರವನ್ನು ಕ್ಯಾಬಿನೆಟ್ ಮುಂದೆ ತೆಗೆದುಕೊಂಡೋಗಿ ಅಭಿವೃದ್ಧಿ ಮಾಡೋದಕ್ಕೂ ಕೂಡ ಸೂಚನೆಯನ್ನು ಕೂಡ ಕೊಡಲಾಗುತ್ತೆ. ಕ್ಯಾಬಿನೆಟ್ನಲ್ಲಿ ಅಪ್ರೂವಲ್ ಮಾಡಿ ಸರ್ಕಾರದಿಂದ ಇಂತಿಷ್ಟು ಹಣವನ್ನು ಕೂಡ ಬಿಡುಗಡೆ ಮಾಡಿ 3 ಬಡಾವಣೆಗಳನ್ನು ಕೂಡ ಮರು ಅಭಿವೃದ್ಧಿ ಮಾಡೋದಕ್ಕೂ ಕೂಡ ಮುಂದಾಗುತ್ತೆ, ಅಪ್ರೂವಲ್ ಸಿಗುತ್ತೆ. ಈ ನಿಟ್ಟಿನಲ್ಲಿ ಪ್ರಾಧಿಕಾರ, ರಾಮನಗರ ಅಭಿವೃದ್ಧಿ ಪ್ರಾಧಿಕಾರ ಇದೀಗ 3 ಬಡಾವಣೆಗಳನ್ನು ಅಭಿವೃದ್ಧಿ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇರುವಂಥದ್ದು. 1800 ಸೈಟುಗಳಿಗೂ ಕೂಡ ಮರುಜೀವವನ್ನು ನೀಡ್ತಾ ಇದೆ. ಪ್ರಮುಖವಾಗಿ ನಿವೇಶನವನ್ನು ಖರೀದಿ ಮಾಡಿರುವಂತಹ ಜನರಿಂದ ಪ್ರತಿ ಚದರಡಿಗೆ 200 ರು ದರವನ್ನು ಇಸ್ಕೊಂಡು ಮರು ಅಭಿವೃದ್ಧಿಯನ್ನು ಮಾಡ್ತಾ ಇರುವಂಥದ್ದು. ಒಂದು ಸುಂದರವಾದ ಮನೆಯನ್ನು ಅಲ್ಲಿ ಕಟ್ಕೊಳ್ಬೇಕಂದ್ರೆ ಬರೀ ನಿವೇಶನ ಇದ್ದರೆ ಸಾಕಾಗೋದಿಲ್ಲ. ಅಲ್ಲಿ ಮೂಲ ಸೌಕರ್ಯಗಳು ಬೇಕಾಗುತ್ತೆ, ರಸ್ತೆ ಬೇಕಾಗುತ್ತೆ, ಚರಂಡಿ ಬೇಕಾಗುತ್ತೆ, ಒಳಚರಂಡಿ ಬೇಕಾಗುತ್ತೆ, ವಿದ್ಯುತ್ ಸಂಪರ್ಕ ಬೇಕಾಗುತ್ತೆ. ಈಗೆಲ್ಲವನ್ನು ಕೂಡ ಬಡಾವಣೆಯಲ್ಲಿ ಮರು ವ್ಯವಸ್ಥೆಯನ್ನು ಮಾಡೋದಕ್ಕೂ ಕೂಡ ಪ್ರಾಧಿಕಾರ ಮುಂದಾಗ್ತಾ ಇದೆ. ಯಾಕಂದರೆ ರಾಮನಗರದಲ್ಲಿ ಬೇರೆಡೆ ಅಂದರೆ ಖಾಸಗಿ ಲೇಔಟ್ಗಳಲ್ಲಿ ನಿವೇಶನಗಳನ್ನು ಖರೀದಿಸಿ ಮನೆಯನ್ನು ಕಟ್ತೀವಿ ಅನ್ನುವಂಥದ್ದಾದರೆ ಕೋಟ್ಯಾಂತರ ರೂಪಾಯಿ ಹಣ ಬೇಕಾಗುತ್ತೆ. ಈಗಾಗಲೇ ಕಡಿಮೆ ದರದಲ್ಲಿ ಈ ಒಂದು ಪ್ರಾಧಿಕಾರದ ವತಿಯಿಂದ ನಿರ್ಮಿಸಿದ್ದಂಥ ಬಡಾವಣೆಯಲ್ಲಿ ಜನರು ಮನೆಯನ್ನು ಕಟ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಎಲ್ಲ ಸೌಕರ್ಯಗಳನ್ನು ಕೂಡ ಪ್ರಾಧಿಕಾರ ನೀಡ್ತಾ ಇದೆ. ಇದಕ್ಕೆ ಮಾಜಿ ಸಂಸದ DK ಸುರೇಶ್, ಇಲ್ಲಿನ 4 ಶಾಸಕರುಗಳು ಕೂಡ ಈ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಮರು ಅಭಿವೃದ್ಧಿ ಕಾರ್ಯಕ್ಕೆ ಪ್ರಾಧಿಕಾರ ಕೂಡ ಮುಂದಾಗಿರುವಂಥದ್ದು. ನಿವೇಶನದಾರರಿಂದ ಪ್ರತಿ ಚದರಗೆ 200 ರೂಪಾಯಿ ಇಸ್ಕೊಳ್ಳೋದ್ರ ಜೊತೆಗೆ ಸರ್ಕಾರದಿಂದ ನೀಡಿರುವಂಥ ಅನುದಾನದಲ್ಲಿ ಈ ಒಂದು 3 ಲೇಔಟ್ಗಳನ್ನು ಕೂಡ ಮರು ಅಭಿವೃದ್ಧಿ ಮಾಡೋದಕ್ಕೆ ಕೂಡ ಮುಂದಾಗ್ತಾ ಇದೆ. ಜೊತೆಗೆ ಸ್ಥಳೀಯ ಶಾಸಕರು ಕೂಡ ಈಗ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅಭಿವೃದ್ಧಿ ಶುಲ್ಕವನ್ನು ಯಾರೆಲ್ಲ ಕಟ್ಟಿಲ್ಲ ಕಟ್ಟಿ, ಜೊತೆಗೆ ಯಾರೂ ಕೂಡ ಇಲ್ಲಿ ಸೈಟನ್ನು ಮಾರ್ಕೊಳ್ಬೇಡಿ. ಹಿಂದೆ ಈ ಒಂದು ಪ್ರಾಧಿಕಾರದಲ್ಲಿ ಕಡಿಮೆ ಬೆಲೆಗೆ ಪಡ್ಕೊಂಡಿದ್ದೀರಾ, ಆದರೆ ಇವತ್ತಿನ ಮಾರುಕಟ್ಟೆ ಮೌಲ್ಯ ಪ್ರತಿ ಚದರಡಿಗೆ 4 ರಿಂದ 5 ಸಾವಿರ ಕೂಡ ಹೋಗ್ತಾ ಇದೆ. ಯಾರೊಬ್ಬರು ಕೂಡ ಇಲ್ಲಿ ಈ ಒಂದು ನಿವೇಶನಗಳನ್ನು ಮಾಡ್ಕೋಬೇಡಿ. ಇರುವಂಥ ನಿವೇಶನಗಳನ್ನು, ಈ ಒಂದು ಲೇಔಟ್ಗಳನ್ನು ನಾವು ಅಭಿವೃದ್ಧಿ ಮಾಡ್ಕೊಳ್ತೀವಿ, ಇಲ್ಲೇ ಒಂದು ಸುಂದರವಾದಂಥ ಮನೆಯನ್ನು ಕಟ್ಕೊಳ್ಳಿ ಅನ್ನುವಂಥದ್ದನ್ನು ಕೂಡ ಮನವಿಯನ್ನು ಮಾಡ್ತಾ ಇದ್ದಾರೆ.